ಭವಿಷ್ಯಕ್ಕಾಗಿ ಲಾಭದಾಯಕ ಬೆಳೆ ಅಂದ್ರೆ ಮಾಗಣಿ, ಹೆಬ್ಬೇವು, ರಕ್ತಚಂದನ, ಶ್ರೀಗಂಧ, ಸಾಗು. ಭೂಮಿ ಸೀಮಿ ಎಲ್ಲಾ ಕಳ್ಕೊಂಡೇವ್ರಿ. ಸದ್ಯಕ್ಕೆ ನಮ್ಗೆ ಏನೂ ಇಲ್ರಿ ದುಡಿಯಾಕ. ಇದನ್ನ ಬಿಟ್ರಿ ಈಗ ಇದನ್ನು ಬ್ಯಾಡ ಮನಿಗ್ ಹೋಗ್ರಿ ಅನ್ನಕತ್ತಾರ. ನಾವ್ ಎಲ್ಲಿ ಹೋಗ್ಬೇಕಿದ್ವಿ. ಈ ವಿಡಿಯೋ ಹೋಗಿ ತಲುಪ್ತಪ್ಪ ಅಂತಂದ್ರ ಇವ್ರಿಗೆ ಯಾವ ರೀತಿಯಾಗಿ ರೆಡಿ ಮಾಡ್ತಾರ, ಅದಕ್ಕೆ ಏನೇನ್ ಬೇಕು ಏನಿಲ್ಲ ಎಂಬುದು ನಿಮ್ಗೆಲ್ಲ ಸದ್ದ ನಿಮ್ಗ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯ್ ಫ್ರಮ್ ಮ್ಯಾಟ್ರಿನ್ ಕನ್ನಡ. ಇವತ್ತ ನಾನು ಎಲ್ಲಿದ್ದೀನಪ್ಪ ಅಂತಂದ್ರ ಆಲ್ಮಟ್ಟಿ ಡ್ಯಾಮ್ನ ಒಂದು ನರ್ಸರಿಗೆ ಪ್ಲಾಂಟಿಗೆ ಬಂದೀನಿ. ಇಲ್ಲಿ ಕೆಲವೊಂದು ರೀತಿಯ ಗಿಡಗಳದಾವು, ಸಸಿಗಳದಾವು, ಯಾವ್ಯಾವ ರೀತಿ ಅದಾವು ಏನದಾವು ನಿಮಗೆಲ್ಲ ತಿಳಿಸ್ಕೊಡ್ತೀನಂತ. ಈಗ ಇಲ್ಲಿ ಈ ಸಸಿಗಳನ್ನು ಮೇಂಟೈನ್ ಮಾಡೋರು ಅಣ್ಣರದಾರ, ಅವ್ರ ಬಾಯಿಲೆ ನಿಮಗೆಲ್ಲ ತಿಳಿಸ್ಕೊಡ್ತೀನಂತ. ಪ್ರತಿಯೊಂದು ಸಸಿಗಳು ಯಾವ್ಯಾವ ಅದಾವು, ಯಾವ್ಯಾವ ರೀತಿ ಇಲ್ಲಿ ಏನೇನು ಮಾಡ್ತಾರ ಎಂಬುದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ. ಈಗ ಅವರ ಪರಿಚಯವನ್ನು ನಿಮ್ಗೆ ತಿಳಿಸ್ತಂತ. ಬರ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ. ತಮ್ಮ ಹೆಸರು ಏನಾರ? ನನ್ನ ಹೆಸರು ಭೀಮ್ಸಿ ನಾಯಕ್ ಅಂತ ಹೇಳಿ. ಹೌದೇನ್ರಿ? ಹಾಂ. ಇಲ್ಲಿ ಕೆಲಸ ಮಾಡಕ್ಕೆ ಎಷ್ಟು ವರ್ಷ ಆಯ್ತು? ನೀವು ಸುಮಾರು ಒಂದು 20 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಕ್ಕೆ. ಇದೇ ಇಲ್ಲೇ ಮಾಡತ್ತೀರೇನ್ರಿ? ಇಲ್ಲೇ ಮಾಡಕ್ಕೆ. ಯಾವ ರೀತಿ ಗಿಡಗಳು ಬರ್ತಾವ್ರಿ ಇಲ್ಲಿ? ಇಲ್ಲಿ ಎಲ್ಲ ಗಾರ್ಡನ್ ಅಭಿವೃದ್ಧಿ ಮಾಡಕ್ಕೆ ಗಾರ್ಡನ್ಸ್ ಅಲಂಕಾರಿತ ಸಸಿ ಬರ್ತಾವ್ರಿ. ಹ್ಞೂ. ಆಮ್ಯಾಗ ರೈತರಿಗೆ ಅನುಕೂಲ ಆಗುವಂಥದ್ದು ಎಲ್ಲ ಹಣ್ಣಿನ ಸಸಿಗಳು, ಮತ್ತು ಫಾರೆಸ್ಟ್ಗೆ ಅನುಕೂಲ ಆಗೋದು ಫಾರೆಸ್ಟ್ ಸಸಿಗಳನ್ನು ಬೆಳೆಸ್ತೀವ್ರಿ. ರೈತರಿಗೆ ಈಗ ನಾವು ಬರೀ ಫಾರೆಸ್ಟ್ ಬೆಳೆಸ್ಕೊತ ಹೋದ್ರೆ ರೈತರು ಎಲ್ಲಿಗೆಲ್ಲ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗಿ ಫಾರೆಸ್ಟ್ಗೆ ಹಚ್ಚೋದನ್ನು ಕಡಿಮೆ ಮಾಡಿದೆ. ಅದಕ್ಕಾಗಿ ಅವರಿಗೆ ಅನುಕೂಲ ಆಗಲಿ ಮತ್ತು ಫಾರೆಸ್ಟ್ನು ಎಲ್ಲ ಕಡೆಯೂ ಗ್ರೀನಿಯರ್ ಆಗಲಿ ಅಂತ ಹೇಳಿ ಅವರಿಗೆ ಎಲ್ಲ ವಿವಿಧ ಜಾತಿ ಅವರಿಗೆ ಲಾಭದಾಯಕವಾದ ಹಣ್ಣಿನ ಸಸಿಗಳು ಅಂದ್ರೆ ಚಿಕ್ಕು, ಮಾವು, ಹಲಸು, ಪೇರ್ಲು, ನೀರ್ಲು, ಆಮ್ಯಾಗ ಗೋಡಂಬಿ, ಈ ವಿವಿಧ ಜಾತಿ ಸಸಿಗಳನ್ನು ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಕಡಿಮೆ ರಿಯಾಯಿತಿ ದರದಲ್ಲಿ ಅವರಿಗೆ ಸಸಿಯನ್ನು ಮಾರಾಟ ಮಾಡಿಕೊಡ್ತೀವಿ. ಈಗ ನಾವು ಹೊರಗಡೆ ಮಾರ್ತಿರ್ತಾರೆ ಕೆಲವು ಸಸಿಗಳನ್ನ, ಅವರು 100 ರೂಪಾಯಿ 200 ರೂಪಾಯಿ ತಗೋತಿರ್ತಾರೆ. ಇಲ್ಲಿ ಕಡಿಮೆ ಕೊಡ್ತೀರ ಅಂದಂಗ? ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಿರೋ. ಈಗ ಗೌರ್ಮೆಂಟ್ ನಿಂತಾನೇನು? ಗವರ್ಮೆಂಟ್ ಕಡಿಮೆ. ಹೊರಗಿನವರೆಲ್ಲ ಬೇರೆ ಔಟ್ ಆಫ್ ರಾಜ್ಯದಿಂದ ತಂದು ಈ ವಾತಾವರಣಕ್ಕೆ ಅವರಿಗೆ ಇದು ಆಗುದಿಲ್ಲ, ಸೆಟ್ ಆಗುದಿಲ್ಲ. ನಮ್ಮಲ್ಲೇ ಬೆಳೆಸಿದಂತ ಸಸಿಗಳನ್ನು ನಾವು ನಮ್ಮ ವಾತಾವರಣಕ್ಕೆ ಬೆಳೆಯುವ ಸಸಿಗಳು ಅವರೆಲ್ಲ ಈಗಾಗಲೇ ಸಾಕಷ್ಟು ಈಗ ಕೋಟಿ ವೃಕ್ಷ ಅಭಿಯಾನ ಅಂತ ಹೇಳಿ ಒಂದು 5 ವರ್ಷದಿಂದ ಪ್ರತಿ ವರ್ಷ 10 ಲಕ್ಷ ಆಲ್ಮಟ್ಟಿಯಲ್ಲಿ 10 ಲಕ್ಷ ಸಸಿಯನ್ನು ತಯಾರು ಮಾಡ್ತೀವಿ. 10 ಲಕ್ಷ ಸಸಿ. 10 ಲಕ್ಷ ಸಸಿಯಲ್ಲಿ ಈಗೆಲ್ಲ ಒಯ್ದಂತ ಫಲಾನುಭವಿಗಳು ತಮ್ಮ ಜಮೀನಿನಲ್ಲಿ ಹಚ್ಚಿದಂತ ಅವೆಲ್ಲ ಒಳ್ಳೆ ರೀತಿಯಿಂದ ಬೆಳೆದಿದ್ದಾವೆ. ನಮ್ಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಲಾಭದಾಯಕ ಆಗುವಂತ ಇದ್ದಾರೆ. ಅದಕ್ಕಾಗಿ ಮುಂದೆ ನಮ್ಮ ಆಯಾ ವರ್ಷದ ಬಿಟ್ಟು ಮುಂದಿನ ವರ್ಷಕ್ಕೆ ನಮ್ಗೆ ಯಾವ ರೀತಿ ಅವರ ಡಿಮ್ಯಾಂಡ್ ಇರ್ತೈತಿ ಅದೇ ರೀತಿಯಾಗಿ ಮತ್ತೆ ಮುಂದೆ ನಾವು ಬೆಳೆಸ್ಕೊಡ್ತೀವಿ. ಅದ್ರ ಜೋಡಿ ಅವ್ರು ಬರೀ ಹಣ್ಣಿನ ಜೊತೆ ಅಂದ್ರೆ ಮುಂದೆ ಕೆಲವರು ಅವರ ಮುಂದಿನ ಭವಿಷ್ಯಕ್ಕಾಗಿ ಲಾಭದಾಯಕ ಬೆಳೆ ಅಂದ್ರೆ ಮಾಗಣಿ, ಹೆಬ್ಬೇವು, ರಕ್ತಚಂದನ, ಶ್ರೀಗಂಧ, ಸಾಗೋನಿ ಇವೆಲ್ಲ ಮುಂದೆ ದೊಡ್ಡ ಅವಧಿ ಲಾಭದಾಯಕ ಬೆಳೆಗಳು. ಅವನು ತಯಾರು ಮಾಡ್ತಾರೆ. ಈಗ ಅದಾವನ್ರಿ? ಯಾವ್ರಿ ಅದಾವ್ರಿ? ಎಲ್ಲ ಸಸಿಗಳು ಅದಾವ್ರಿ. ಈಗ ರಕ್ತಚಂದನ ಮತ್ತು ಶ್ರೀಗಂಧ, ಅದಾವನ್ರಿ? ಮಾಗಣಿ ಎಲ್ಲ ಅದಾವ್ರಿ. ಈಗ ನಮ್ಮ ಈಗ ಸದ್ಯಕ್ಕಂದ್ರೆ ಇದರಿಂದ ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಸಣ್ಣ ಸಸಿಗಳನ್ನ ತಯಾರು ಮಾಡಿ ದೊಡ್ಡ ಬ್ಯಾಗ್ನ ಹಾಕಿ ಒಂದು 6 ತಿಂಗಳ ಮಟ್ಟಿಗೆ ಅವನ್ನೆಲ್ಲ ಜೋಪಾನ ಮಾಡಿ ಒಂದು ಹಂತಕ್ಕೆ ಮಳೆಗಾಲಕ್ಕೆ ಪ್ರಾರಂಭವಾಗೋ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಅವರಿಗೆಲ್ಲ ಮಾರಾಟ ಮಾಡೋಕೆ ಒಂದು TV ಚಾನಲ್ ಅಂತ ಆಗಲಿ, ಪೇಪರ್ನಲ್ಲಿ ಅನೌನ್ಸ್ ಮಾಡಿ ಎಲ್ಲ ರೈತರಿಗೆ ಮಾಹಿತಿ ಆದಾಗ ಅವ್ರಿಗೆ ಅದೊಂದು ದೊಡ್ಡ ಪಾಳಿನೇ ಸಿಗ್ಲಾರ್ದಂಥದ್ದು ಅಷ್ಟು ಜನಸಂಖ್ಯೆ ಬರ್ತಾರೆ. ಅವರು ತಮ್ಗೆ ಯಾವ ಸಸಿಗಳು ಬೇಡಿಕೆ ಐತೆ ಆ ಬೇಡಿಕೆ ಪ್ರಕಾರ ನಾವು ಸಸಿಗಳನ್ನ ಅವ್ರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತೀವಿ. ಇವು ಯಾವ ಗಿಡ ಅಂದ್ರೆ ಇದು ಹೊಂಗೆ ಮರ ಅಂತೇಳಿ. ಹೊಂಗೆ ಮರ ರೀ? ಹೊಂಗೆ ಮರ. ಇದರಿಂದ ಏನು ಉಪಯುಕ್ತ ಆಗ್ತದೆ? ಹೊಂಗೆ ಮರ ಅಂತಂದ್ರೆ ಇದಂದ್ರೆ ಬೀಜದಿಂದ ಬಯೋ ಇಂಧನ ಅಂತೇಳಿ ಕಚ್ಚಾ ಡೀಸೆಲ್ ತಯಾರಾಗುತ್ತೆ. ಕಚ್ಚಾ ಡೀಸೆಲ್ ತಯಾರು ಮಾಡಿ ಇದರಿಂದ ಸೊ ಭಾರಿ ಬೆಸ್ಟ್ ಅಲ್ರಿ. ನೆಕ್ಸ್ಟ್ ಇದು ರೀ, ಇದು ಸಪ್ತಪರ್ಣಿ ಅಂತೇಳಿ. ಇದು ನೆರಳಿನ ಗಿಡ ರೀ. ಎಷ್ಟು ಒಂಥರ ಅಲಂಕಾರಿಕ ಗಿಡ. ಅಲಂಕಾರಿಕ ಏನ್ರಿ? ಅಲಂಕಾರಿಕ. ಬಟ್ ಏನ್ರ ಡೆಕೋರೇಷನ್ ಮಾಡ್ಲಿಕ್ಕೆ ದೊಡ್ಡ ಗಿಡ ಆಗತ್ತೆ. ಎಷ್ಟು ಎತ್ತರ ಆಗ್ಬೋದ್ರಿ ಇದು ಅಂದಾಜು? ಒಂದು 20 ಫೀಟ್ ಅಷ್ಟು ದೊಡ್ಡ ಗಿಡ ಆಗತ್ರಿ ಇದು. 20 ಫೀಟ್ ರೀ? 20 ಫೀಟ್ ಆಗತ್ರಿ. ಎಲ್ಲರ ಮದುವೆ ಸಮಾರಂಭ ಇತ್ತಪ್ಪ ಅಂತಂದ್ರೆ ಇವೆಲ್ಲ ನಾವು ಇಡ್ಬೋದ್ರಿ ಡೆಕೋರೇಷನ್. ಇದು ಅಲಂಕಾರಿಕ ಗಿಡ ಅಲ್ರಿ, ನೆರಳಿಗಾಗಿ ಕೆನೋಪಿ ಅಂತ ಹೇಳಿ ನೆರಳಿಗೆ ಬರ್ತಲ್ಲ ಅದನ್ನ ಇಡ್ಬೋದು. ಆಮೇಲೆ ನಮ್ಗೆ ಸೂಟ್ ಆಗುವಂಥದ್ದು ಬರೀ ಫಾರೆಸ್ಟ್ ಗಿಡನೇ ಬೆಳೆದ್ರೆ ಅದ್ರಲ್ಲಿ ಅಲಂಕಾರಿಕ ಹೂವಿನ ಸಸಿ ಆಗಿರ್ಬೋದು, ಹಣ್ಣಿನ ಸಸಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಇದು ಟೆಕೋಮಾ ಅರ್ಜೆನ್ಸಿ ಅಂತ ಹೇಳಿ ಮೇ ತಿಂಗಳಲ್ಲಿ ಹಳದಿ ಫ್ಲವರ್
ಹೂವು ಮಾತ್ರ ಹಳದಿ ಕಲರ್ ಆಗುತ್ತೆ. ಹೂ ಮಾತ್ರ ಹಳದಿ ಕಲರ್. ಹಳದಿ ಕಲರ್. ಇದು ರೀ ಅದು ಬಕ್ಕುಳ ಅಂತ ಹೇಳಿ ಬಕ್ಕುಳ. ಫಾರೆಸ್ಟ್ ಗಿಡ ರೀ. ಸಣ್ಣ ಸಣ್ಣ ಇಟ್ಟಿಟ್ಟ ಹಣ್ಣು ಆಗ್ತಾವ್ರಿ. ಪಕ್ಷಿಗಳು ಎಲ್ಲ ತಿನ್ನಕ್ಕಂತ ಅನುಕೂಲ ಆಗುವಂತ. ಅದು ರೀ ಇದು ಶೋ ಗಿಡ ರೀ. ಟರ್ಮನಿಲಿ ಮೊಂಟಾನಿ ಅಂತ. ಇದರಿಂದ ಯೂಸ್ ರೀ ಯೂಸ್ ಏನಿಲ್ಲ, ಒಂಥರ ಅಲಂಕಾರಿಕ ಗಿಡ ರೀ. ಇದು ಅಲಂಕಾರಿಕ ಗಿಡ. ಒಟ್ಟು ಡೆಕೋರೇಷನ್ ಸಲುವಾಗಿ ಆಲ್ಮೋಸ್ಟ್ ಇರ್ತಾವ ಅಂದಂಗ ಆತ್ರಿ. ಆಮೇಲೆ ಇದು ತಪ್ಸಿ ಗಿಡ ಅಂತ ಹೇಳಿ. ಯಾವ್ದ್ರಿ ಇದು? ಇದು ತಪ್ಸಿ. ಇದು ಫಾರೆಸ್ಟ್ ಜಾಗದಲ್ಲಿ ಕಡಿಮೆ ನೀರಲ್ಲಿ ಅಥವಾ ಬರಡು ಭೂಮಿಯಲ್ಲಿ ಬೆಳೆಯುವಂತ ತಪ್ಸಿ ಗಿಡ ಇದು. ನೀರು ಕಡಿಮೆ ಇದ್ರೂ ಕೂಡ ಬೆಳಿತೈತಿ. ದೊಡ್ಡ ಮರ ಆಗುತ್ತೆ. ದೊಡ್ಡ ಮರ ಆಗತ್ತೆ. ದೊಡ್ಡ ಮರ. ಈ ಹುಣಸೆ ಹಣ್ಣು ಗಿಡ, ಅದಕ್ಕಿಂತ ದೊಡ್ಡ ಗಿಡ. ಅದಕ್ಕಿಂತ ದೊಡ್ಡ ಗಿಡ ರೀ. ದೊಡ್ಡ ಗಿಡ ಇದು ರೀ. ಈ ತರ. ಓಕೆ. ಇಷ್ಟ ಸಸಿಗಳನ್ನು ಅಂತ ದೊಡ್ಡ ಗಿಡ ಆತವಲ್ರಿ. ಸಣ್ಣ ಬ್ಯಾಗ್ನಾಗ ರೆಡಿ ಮಾಡ್ಕೊಂಡು ಆ ನಂತರ ದೊಡ್ಡ ಬ್ಯಾಗ್ ತುಂಬಿ ದೊಡ್ಡ ಬ್ಯಾಗ್ ಹಾಕಿ ಒಮ್ಮೆ 10 ಫುಟ್ ಸಸಿ ಜೂನ್ ತಿಂಗಳ ನೊಟ್ಟಿಗೆ ನಾವು ರೈತರ ಮಾರಾಟ ಅಂತ ಟೈಮಲ್ಲಿ ಒಂದು 10 ಫುಟ್ ಗಿಡ ಸಸಿ ತಯಾರು ಮಾಡ್ತೀವಿ. ಇವರೆಲ್ಲ ನಮ್ಮ ನರ್ಸರಿ ಕೆಲಸಗಾರ್ರಿ. ದಿನಂಪ್ರತಿ 15-20 ಜನ ಇರ್ತಾರೆ. ಈಗ ಎಲ್ಲ ಸ್ವಲ್ಪ ಕೆಲಸ ಕಡಿಮೆ ಆದ ನಂತರ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ತಾರೆ. ಬಹಳ ಮಂದಿ ಬೇಕಾಗುತ್ತೆ. ಇವರು ನಮ್ಗಿಂತಲೂ ಜಾಸ್ತಿ ಅವರು ಕೇರ್ ವಹಿಸ್ತಾರೆ. ಒಂದು ಮಗುವಿನ ಯಾವ ರೀತಿಯಾಗಿ ಪಾಲನೆ ಪೋಷಣೆ ಮಾಡೋದು ಆ ರೀತಿಯಾಗಿ ಒಂದ್ ಗಿಡದ ಬೀಜ ನಾಟಿ ಗಿಡಕೊಂಡು ಮೊಳಕೆ ಬಂದು ಅದಕ್ಕೆ ಡೈಲಿ ನೀರ್ ಹಾಕೋದು, ಕಳೆ ತೆಗೋದು, ಗೊಬ್ಬರ ಹಾಕೋದು ಎಲ್ಲ ಅವರೇ ಮಾಡ್ತಾರೆ. ಅವ್ರು ಮಾಡ್ತಾರೆ. ಪ್ರತಿಯೊಂದು ಈಗ ಸಣ್ಣ ಗಿಡ ಇರ್ತದಲ್ರಿ ಅದರಿಂದ ಹಿಡಿದು ದೊಡ್ಡ ಗಿಡ ಮಾಡ್ತಾನೆ. ಅವ್ರ ಜವಾಬ್ದಾರಿ ಮಾಡ್ತಿರ್ತಾರೆ. ಜವಾಬ್ದಾರಿ ಒಂಥರ ಮೂಗಿನ ತರ ನೋಡ್ಕೋತಾರೆ. ಇವ್ರ ಪರಿಚಯ ಅಂತ ತಿಳಿಸ್ತಾರೆ. ಇವರು ಚೆನ್ನಮ್ಮ ಪವಾರ್ ಅಂತ ಹೇಳಿ, ಅವರು ಹನುಮವ್ವ ಗೌಡ್ರು, ಅವರು ಶಾರುಬಾಯಿ ಲಮಣಿ ಅಂತ ಹೇಳಿ, ಅವರು ಮಾದೇವಿ ಯಶೋಧ ಗಾರ್ಗೆಗಳು ಅಂತ ಇನ್ನಿಷ್ಟು ಗಂಡ್ಮಕ್ಳು ಅದಾರೆ. ಆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ. ನೀವು ಎಷ್ಟು ವರ್ಷದಿಂದ ಕೆಲ್ಸಕ್ಕೆ ಬರ್ತೀರಿ ಅಕ್ಕಾರೆ? 9 ವರ್ಷ ರೀ. ಪ್ರತಿನಿತ್ಯ ಒಟ್ಟು ಕೆಲಸ ಇದೆ ಅಲ್ರಿ ನೀವು? ಗಿಡಗಳನ್ನ ಒಂಥರ ಮಗುನ್ ತರ ನೋಡ್ಕೊಂಡ್ರೆ ನಿಮ್ಗೆ ಒಂದು ಕೆಲಸ. ಭೂಮಿ ಸೀಮಿ ಎಲ್ಲ ಕಳ್ಕೊಂಡೇವ್ರಿ. ಈಗ ಇದೆಲ್ಲ ಬೇಡ, ಮನೆಗೆ ಹೋಗ್ರಿ ಅನ್ನಕತ್ತಾರ. ನಾವ್ ಎಲ್ಲಿ ಹೋಗ್ಬೇಕು? ಇದು ಒಂದೇ ಅನುಭವ್ರಿ ನಮ್ಗೆ. ಇದನ್ನು ಬೇಡ ಅಂತಂದ್ರೆ ನೀವು ಮತ್ತೆ ಎಲ್ಲಿ ಮನೆಗೆ ಹೋಗ್ಬೇಕ್ರಿ? 1ನೇ ತಾರೀಕಿಗೆ ಮತ್ತೆ ತೆಗಿತೀವಿ ಅನ್ನಕತ್ತಾರಿ. ನಮ್ಗೆ ಗಾರ್ಡನ್ ನರ್ಸರಿ ಏನು ವಸ್ತು ಅದ ಅಳದಿನಿ ಭೂಮಿನ ರೀ. ನಾವ್ ಅಳದಿನ ನಾವ್ ಅಲ್ಲಿ ಇದು ಗುಡಿಯಾಕ ಇದು ನಮ್ಗ ಸ್ಥಾನ ಗಟ್ಟಿರಿ. ಈಗ ಇಲ್ಲಿನೂ ನೀವು ಇರ್ಬೇಡ ಅಂತಾರೇನ್ರಿ? ಈಗ ಅಂದ್ರೆ ಅವ್ರ ತಪ್ಪಿದ್ರೆ ಕೆಲಸ ಕಡಿಮೆ ಐತಿ. ಕೆಲಸ ಇದ್ದಾಗ ತಗೊಂತಾರ, ಇಲ್ಲ ಬಿಡಿಸ್ಬಿಡ್ತಾರೆ. ಅದು ಕಂಟಿನ್ಯೂ ಇರೋ ಮಂದಿನೂ ಬೇರೆ ಅದಾರಿ. ನಾವು ತಾತ್ಕಾಲ ಪೂರ್ತಕ ಇದ್ದರು ನಾವು ಬೇರೆ ಇದೆ. ಸುಮ್ಮನೆ ನೀವು ತಾತ್ಕಾಲಿಕ ಅಂದಂಗ ಆಯ್ತ್ರಿ. ನೀವು ಇದನ್ನ ನಂಬಿ ದುಡಿತಾರ ಅಂದಂಗ ಆಯ್ತ್ರಿ. ನಮಗೆ ಸದ್ಯಕ್ಕೆ ಬರಕ್ ದುಡಿಯಾಕನು ಭೂಮಿ ಇಲ್ರಿ ನಮಗೆ. ಈಗ ನೀವು ಕೆಲವೊಂದು 9 ವರ್ಷ ಕಟ್ಟೆ ದುಡಿತೀರಪ್ಪ ಅಂತಂದ್ರೆ ನಿಮ್ಗೆ ಹೊರಗಿಂದ ಬೇರೆದ್ದು ನಿಮ್ಗೆ ಗೊತ್ತಿರಲ್ರಿ ದುಡಿದು. ಈ ಸದ್ದ ಸರ್ಗ್ನ ಈಗ ಬೇರೆ ದುಡಾಕ್ ಹೋದ್ವಿ ಅಂತಾರ ಒಂಥರ ಕಷ್ಟ ಆಗತ್ರಿ. ಯಾರು ಹಚ್ತಾರೆ ನಮಗೆ? ಒಟ್ಟು ಇದನ್ನ ಮಾಡ್ತಾರ ಅನ್ನಂಗಾಯ್ತು. ನೋಡಿ ಸ್ನೇಹಿತರೆ, ಇವರು ಕೆಲವೊಂದು ವರ್ಷಗಳಿಂದನೇ ಏನು ಮಾಡತ್ತಾರಪ್ಪ ಅಂತಂದ್ರೆ ಇದೇ ಕೆಲಸವನ್ನ ಮಾಡಾಕತ್ತಾರ. ಸರ್ಕಾರಕ್ಕೆ ನನ್ನದೊಂದು ಮನವಿ ಏನಪ್ಪ ಅಂತಂದ್ರೆ, ಇದನ್ನ ನಂಬಿ ಇವರು ಕೆಲಸವನ್ನ ಇಲ್ಲಿ ಮಾಡ್ತಿರ್ತಾರ. ಇವ್ರಿಗೂ ಕೂಡ ಅವರ ಜೀವನ ಪರ್ಯಂತ ಅವ್ರಿಗೆ ಕೆಲಸವನ್ನ ಕೊಡ್ಬೇಕಂತ ನಾನು ನಿಮ್ಗೆ ದಯವಿಟ್ಟು ಕೇಳ್ಕೊತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ. ಪಾಟೀಲ್ ಸರ್ಲಿದ್ದ ಒಂದು ತನ್ನ ಉಣ್ಣಾಕತ್ತೇರಿ. ಈಗ ನಾವು ಈಗ ಅವ್ರಿಗೆ ಕೆಲಸ ಕೊಟ್ರ ಅವ್ರು ನಮಗ್ ಕೆಲಸ ಕೊಡ್ತಾರ್ರಿ. ಹೌದೌದ್ರಿ. ಈಗ ಅವ್ರಿಗೆ ನಾವು ಕೆಲಸ ಗೌರ್ಮೆಂಟ್ ಕೆಲಸ ಕೊಡ್ಲಿಕ್ಕೆ ನಮಗೆ ಎಲ್ಲಿ ಕೊಡ್ಬೇಕ್ರಿ? ಹೌದೌದ್ರಿ. ಗಂಡ್ರು ಮಕ್ಕಳು ನಾವು ಹೌದು, ಹಂಗಾಗ್ತೈತ್ರಿ. ಸದ್ದ ಇದನ್ನ ನಮ್ಗೆ ನೀವು ದುಡಿತಿರಪ್ಪ ಅಂತಂದ್ರೆ ಇದರಿಂದ ನೀವು ಆದಾಯ ಬರ್ತಿರ್ತೈತ್ರಿ. ಇದೇ ನಿಲ್ತಪ್ಪ ಅಂತಂದ್ರೆ ನಿಮ್ ಜೀವನಕ್ಕ ಒಂದು ವಜ್ಜೆ ಆಗ್ತೈತ್ರಿ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ನೀವು ನೋಡ್ತಿರಲ್ಲ, ಇದನ್ನೆಲ್ಲ ವಿಡಿಯೋನ ನೀವೇನ್ ಮಾಡ್ರಿ, ಶೇರ್ ಮಾಡ್ರಿ. ಅಂದ್ರ ಈಗ ಸರ್ಕಾರಕ್ಕೂ ಈ ವಿಡಿಯೋ ಹೋಗಿ ತಲುಪ್ತಪ್ಪ ಅಂತಂದ್ರ ಇವ್ರಿಗೂ ಕೂಡ ಒಂದು ನೆರವನ್ನ ಆಗ್ತಾರಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ವೆರೈಟಿ ಭಾರಿ ಗಿಡಗಳು ಅದಾವ ಬಿಡ್ರಿ ಅಜ್ಜಿ. ಹ್ಞೂನ್ರಿ. ಇಲ್ಲಿ ಯಾರ್ಯಾರು ಬಂದು ಹೋಯ್ತಾರೇನ್ರಿ? ಇಲ್ಲಿ ಹಳ್ಳಿಯವ್ರು ಬಂದು ಹೋಯ್ತಾರಿ, ಸಿಟಿಯವ್ರು ಬಂದು ಹೋಯ್ತಾರಿ. ಹ್ಞೂ, ಎಲ್ಲಾರು ಹೋಯ್ತಾರಿ. ಎಲ್ಲರೂ ಹೋಯ್ತಾರ ಅಂದಂಗ ಆಯ್ತ್ರಿ. ಹ್ಞೂನ್ರಿ. ಬೇಸ್ ಬಿಡ್ರಿ. ಮನ್ಯಾಗ ಹಚ್ಚಕ್ಕೂ ಕೆಲವೊಂದು ಗಿಡಗಳು ಅದಾವ ಅಂದಾಗ ಆಯ್ತ್ರಿ. ಹಾನ್ರಿ. ಈಗ ಹೊಲ್ದಾಗ ರೈತರುಗಳು ಇರ್ತಾವಲ್ರಿ, ಅವ್ರಿಗೆ ಬೇಸ್ ಆಗುತ್ತೆ. ಅವ್ರಿಗೂ ಬೇಸ್ ಆಗತ್ರಿ.
ಇವಕ್ಕ ರೈತರು ಜಾಸ್ತಿ ತಗೊಂಡ್ ಹೋಗಂಗಿಲ್ರಿ ಫಾರೆಸ್ಟ್ರಿ ಗಿಡಗಳು ಹಾಂ ಆ ರೈತರ ಗಿಡಗಳ ಬ್ಯಾರೆ ಕಡೆ ಅದಾವ್ರಿ ಹಾಂ ರೈತರ ಗಿಡಗಳು ಬೇರೆ ಅದಾವನ್ರಿ ಇವು ಇದ್ರ ಗಿಡ ರೀ ಇವು ಫಾರೆಸ್ಟ್ರಿ ಗಿಡಗಳ್ರಿ ಹಾಂ ಹಾಂ ಈಗ ಒಟ್ಟು ಅರಣ್ಯದಾಗ ನಾವು ಗಿಡಗಳನ್ನ ನೆಟ್ಬೇಕಂತಂದ್ರೆ ಇಂಥ ಗಿಡ ಒಯ್ತಾರ ಅಂದಂಗ ಹ್ಞೂನ್ರಿ ಇವೇ ಗಿಡ ರೀ ಈ ಬೇರೆ ಬೇರೆ ಗಾರ್ಡನ್ದಾವು ಇವೆಲ್ಲ ಹೋಗಿ ಸಸಿಗಳನ್ನ ತೊಗೊಂಡೋಗಿ ದೊಡ್ಡ ದೊಡ್ಡ ಗಿಡ ಹಚ್ತಾರೇನ್ರಿ ಹ್ಞೂನ್ರಿ ಹಚ್ತೀವ್ರಿ ನೀವು ಅಷ್ಟೇ ಒಟ್ಟು ಇದನ್ನ ಸಸಿಗಳನ್ನ ಒಟ್ಟು ಬೆಳೆಸೋದು ಅಷ್ಟೇ ನಿಮ್ಮ ಕೆಲಸ ಹ್ಞೂನ್ರಿ ಮಗುವಿನ ಥರ ಒಟ್ಟು ಹ್ಞೂನ್ರಿ ಸ್ನೇಹಿತರೆ ನೋಡ್ರಿ ಅಜ್ಜಿಯರು ಯಾವ ಥರ ದಿನ ಪ್ರತಿನಿತ್ಯ ಏನು ಮಾಡ್ತಾರಪ್ಪ ಅಂತಂದ್ರೆ ನೀರನ್ನು ಹೊಡಿತಾರ ಫಸ್ಟ್ಗೆ ಇದನ್ನೊಂಥ ಬೀಜ ಇರ್ತಾವೇನ್ರಿ ಏನು ಹೆಂಗಿರ್ತಾವ್ರಿ ಬೀಜ ಇರ್ತಾವ್ರಿ ಬೀಜ ಇರ್ತಾವ್ರಿ ಬೀಜ ಗಿಡದ ಮ್ಯಾಗ ಹತ್ತಿ ಗಂಡ್ಮಕ್ಳು ತಂದು ಕೊಡ್ತಾರ್ರಿ ನಾವು ಬೆಡ್ ಮಾಡಿ ಕೆಸಿಂದ ಬೆಡ್ನ್ಯಾಗಾರ ಬ್ಯಾಗ್ನ್ಯಾಗಾರ ಹಾಕಿ ಸಸಿ ಮಾಡಿ ಸಸಿ ಕಿತ್ತಿ ಇಂತ ಬ್ಯಾಗ್ನ್ಯಾಗ ಹಾಕ್ತಿವ್ರಿ ಇಂಥ ಕರಿ ಅಂತ ಹಳೆ ಹಾಕ್ತಿರ ಹ್ಞೂನ್ರಿ ಬ್ಯಾಗ್ ತುಂಬಿ ಲೈನಿಗೆ ಹಚ್ಚಿ ಮಣ್ಣ ಗೊಬ್ಬರ ಉಸುಗ ಎಲ್ಲಾ ಕಲಸ್ ಕೆಸಿಂದ ಬ್ಯಾಗ್ ತುಂಬ್ತಿವ್ರಿ ಬ್ಯಾಗ್ ತುಂಬಿಂತ್ರ ಇದು ಲೈನಿಗೆ ಹಚ್ಚಿ ಹಾಗೆ ಕಿತ್ತಿ ಹಾಕ್ತಿವ್ರಿ ಬ್ಯಾರೆ ಕಡೆ ಫಸ್ಟ್ಗೆ ಸಸಿ ಮಾಡ್ಕೋತೀರಿ ಸಸಿ ಮಾಡ್ಕೊಂಡಿಂದ ಇಂಥದ್ದು ಒಂದು ಕರಿದ ಹಳೆ ತಗೊಂಡು ಮಣ್ಣು ಮತ್ತ ಉಸುಗು ಎಲ್ಲ ಹಾಕಿ ನಂತರ ಅದು ಆಡ್ತಿರ ಮತ್ ಇವು ಇಷ್ಟು ದೊಡ್ಡ ಆದ್ಮೇಲೆ ಮತ್ತೊಂದ್ ದೊಡ್ಡ ಬ್ಯಾಗಿಗ ಈ ಬ್ಯಾಗ ತಗೊಂಡೋಗಿ ಹರದ ಬ್ಯಾಗ್ನ್ಯಾಗ ದೊಡ್ಡ ಬ್ಯಾಗ್ ತುಂಬಿಂತ್ರ ದೊಡ್ಡ ಬ್ಯಾಗ್ನ್ಯಾಗ ಹಾಕ್ತಿವಿ ಈಗ ಈ ಸಣ್ಣ ಬ್ಯಾಗ್ ಅದಾವ್ರಿ ಸ್ವಲ್ಪ ಗಿಡ ದೊಡ್ಡ ಅದಾವಪ್ಪ ಅಂತಂದ್ರೆ ಸ್ನೇಹಿತರೆ ಈಗ ನೀವೆಲ್ಲ ಆಗಲೇ ಗಿಡ ಅವನ್ನ ಸಸಿಗಳನ್ನ ನೀವು ನೋಡಿದ್ರಿ ಈಗ ಸಸಿಗಳನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತಾರ ಅದಕ್ಕೆ ಏನೇನ್ ಬೇಕು ಏನಿಲ್ಲ ಎಂಬುದು ನಿಮ್ಗೆಲ್ಲ ಈ ಸದ್ದ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಈ ಸದ್ದ ಲೈವ್ ಆಗಿ ನೀವು ನೋಡ್ಕೊತ ಬರ್ರಿ ಸದ್ದ ಅವರು ಪ್ರತಿಯೊಂದನ್ನ ನಿಮ್ಗೆ ಹೇಳ್ಕೊತ ಬರ್ತಾರಂತ ನೀವು ನೋಡಿ ಈಗ ಆಲ್ಮಟ್ಟಿ ನರ್ಸರಿಯಲ್ಲಿ ಅಥವಾ ಎಲ್ಲೇ ಆಗಲಿ ಈಗ ಬ್ಯಾಗ್ ತುಂಬೋ ವಿಧಾನವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡ್ತೀವಿ ಬ್ಯಾಗ್ ತುಂಬಬೇಕಾದ್ರೆ 25% ಗೊಬ್ಬರ 25% ಗೊಬ್ಬರ 25% ಉಸುಕು 25% ಉಸುಕು ಆಮೇಲೆ 50% ಮರಳು ಇರ್ತದೆ ಮಣ್ಣು 50% ಮಣ್ಣು ಈ ರೀತಿಯಾಗಿ ಈ ಬ್ಯಾಗ್ ತುಂಬುವ ವಿಧಾನ ಇರ್ತೈತಿ ಈಗ ನಾವು ಅಷ್ಟು ನಾವು ಮಿಕ್ಸ್ ಮಾಡಿ ಹಾಕ್ಬೇಕೇನ್ರಿ ಒಂದೊಂದು ಹಂತ ಬೇರೆ ಬೇರೆ ಇಲ್ಲ ಎಲ್ಲಾನು ಒಂಥರ ನಾವು ಮಿಕ್ಸ್ ಮಾಡಿ ಆಮೇಲೆ ನಮ್ದು ದೊಡ್ಡ ಮಷೀನ್ ಇರುತ್ತೆ ರೂಟರ್ ಅದನ್ನು ರೂಟರ್ ಹೊಡೆದು ಈ ಮಣ್ಣನ್ನು ಪುಡಿ ಮಾಡಿ ಬ್ಯಾಗ್ ತುಂಬ ತಯಾರು ಮಾಡಿ ಈ ಥರ ಬ್ಯಾಗ್ ತುಂಬ್ತಾರೆ ಬ್ಯಾಗ್ ತುಂಬ ಆಮೇಲೆ ಸ್ಟಾರ್ಟಿಂಗಲ್ಲಿ ತುಂಬ ಬ್ಯಾಗ್ 4x6 ಅಳತೆ ಬ್ಯಾಗು 4x6 ಅಳತೆ ಅದನ್ನು ಒಂದು ತುಂಬಿ ಅದರಲ್ಲಿ ಕೆಲವು ಸಣ್ಣ ಬೀಜಗಳನ್ನು ನಾಟಿಗೆ ಹಾಕಲಿಕ್ಕೆ ಅದನ್ನು ಉಪಯೋಗಿಸ್ತೀವಿ ಆನಂತರ 8-12 ಅಳತೆ ಅಂತೇಳಿ ಇದು 8-12 ಸೈಜ್ ಬ್ಯಾಗ್ ಅಂತ ಇದು 8 ಇಂಚ್ ಇರ್ತೈತಿ ಹಿಂಗೆ 12 ಇಂಚ್ ಇರ್ತೈತಿ ಅದನ್ನು 8-12 ಅಳತೆ ಅಂತ ಏಟ್ಬಿಟ್ಟು ಈ ಒಂದು ಅಳತೆಗೆ ಹಾಕ್ತೀವಿ ಆನಂತರ ಇದು 10-16 ಬ್ಯಾಗ್ ಅಂತ 10-16 ನಿಮಗೆ 10 ಇಂಚ್ ಇರ್ತೈತಿ ನಿಮ್ಗೆ 16 ಇಂಚ್ ಇರ್ತೈತಿ ಇನ್ನು 10-16 ಇಂಚ್ ಅದು ನಮ್ಗೆ ಯಾವ ಅಂಥದ್ದು ಗಿಡಗಳ ಸಸಿಗಳನ್ನು ಬೆಳೆಸಬೇಕಾಗತ್ತೆ ಆ ಸಸಿಗಳನ್ನು ಬೆಳೆಸುವ ಅನುಕೂಲಕ್ಕಾಗಿ ಸಣ್ಣ ಬ್ಯಾಗ್ನಲ್ಲಿ ಸಣ್ಣ ಸಸಿ ಹಾಕಿ ರೆಡಿ ಮಾಡಿ ಆನಂತರ ದೊಡ್ಡ ಬ್ಯಾಗಿಗೆ ಈಗ ಬದಲಾವಣೆ ಮಾಡಿ ದೊಡ್ಡ ಬ್ಯಾಗ್ನ ಹಾಕಿ ದೊಡ್ಡ ಸಸಿಗಳನ್ನು ಬೆಳೆಯೋಕೆ ಅನುಕೂಲ ಆಗುವ ಸಂಬಂಧ ದೊಡ್ಡ ಬ್ಯಾಗನ್ನು ತುಂಬ್ತೀವಿ ಬೀಜ ಹಾಕಿ ನೀವು ನೆಡ್ಬೇಕಂತಂದ್ರೆ ಕೆಲವು ಸಣ್ಣ ಬ್ಯಾಗ್ನಾಗ ಅಂದರೆ ಕೆಲವು ಬೀಜ ಅಂತಂದರೆ ಆಯಾ ಸೀಸನ್ದಲ್ಲಿ ಬೀಜ ಸಿಗ್ತವೆ ನಮ್ಮ ಬ್ಯಾಗ್ ತುಂಬ ಟೈಮ್ನಾಗ ಬೀಜ ಸಿಗಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಸಣ್ಣ ಬ್ಯಾಗ್ನಾಗ ಮುಂಚಿತವಾಗಿ ರೆಡಿ ಮಾಡಿಕೊಂಡು ಆನಂತರ ದೊಡ್ಡ ಬ್ಯಾಗಿಗೆ ಬದಲಾವಣೆ ಇದು ಏನೇನ್ರಿ ಇದು ಕರುಂದು ಇದು ಎರೆಹುಳ ಗೊಬ್ಬರ ಹಾಕ್ತೀವಿ ಎರೆಹುಳ ಗೊಬ್ಬರ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಆಮೇಲೆ ಇವಕ್ಕೆ ಯಾವಾಗ ಇದು ಹತ್ತಬಾರ್ದು ಕೆಳಗೆ ಗೆದ್ಲೆ ಅದು ಹತ್ತಬಾರ್ದು ಅಂತೇಳಿ ಹೋಳಿಗೆ ಕಾಳು ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತೀವಿ ಎರೆಹುಳ ಗೊಬ್ಬರ ನೀವೇ ತಯಾರು ಮಾಡ್ತೀವಿ ಎರೆಹುಳ ಕೊಟ್ಟಿಗೆ ಗೊಬ್ಬರ ಎರೆಹುಳದ ನಾವೇ ನಮ್ಮದು ಘಟಕ ಐತಿ
ಸ್ನೇಹಿತರೆ ಈಗ ನೀವು ನೋಡ್ತಿರಲ್ಲ ನೋಡಾಕ್ತಿರಲ್ಲ, ಈಗ ಬ್ಯಾಗ್ ರೆಡಿ ಆಗ್ಯಾವ. ಇದ್ರಾಗ ಏನು ಮಾಡ್ತಾರಪ್ಪ ಅಂದ್ರೆ ಸಸಿಗಳನ್ನ ಹೆಂಗೆ ರೆಡಿ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ನೀವು ನೋಡ್ಬೇಕು. ಇಲ್ಲೇನ್ರಿ ಇಲ್ಲ ಸರ್ ನೆಕ್ಸ್ಟ್ ಬೀಜ ಹಾಕೋದೇನ್ರಿ? ಇದು ಯಾವ ಕುರಿ ಬೀಜ? ಶ್ರೀಗಂಧ ಬೀಜ ರೀ. ಶ್ರೀಗಂಧ ಬೀಜ. ಶ್ರೀಗಂಧ ಬೀಜ. ನೆಕ್ಸ್ಟ್ ಮಾಡಿದ್ನಿ ಅಂತಂದ್ರಲ್ಲ, ಮುಂದಿನ ತಯಾರಿಗಾಗಿ ಶ್ರೀಗಂಧ ಬೀಜವನ್ನು ನಾಟಿ ಮಾಡಿ. ನೋಡ್ರಿ ಸ್ನೇಹಿತರೆ, ನೀವು ನೋಡಿಲ್ಲ, ಈಗ ಶ್ರೀಗಂಧ ಗಿಡದ ಒಂದು ಬೀಜಗಳನ್ನು ನೀವು ನೋಡಾಕ್ತೀರಿ ನೋಡ್ರಿ ಸರ್. ನೀವು ಯಾರು ನೋಡಿಲ್ಲ ಅಂತಂದ್ರೆ ಈಗ ನೋಡ್ರಿ, ನಿಮ್ಗೆ ಸಿಗ್ತಾ ಇದೆ. ಅದೊಂದು ನನ್ನ ವಿಡಿಯೋದಲ್ಲಿ ಒಂದು ಸೌಭಾಗ್ಯ ಅನ್ಬೋದು. ನಾನು ಕೂಡ ಫಸ್ಟ್ ಟೈಮ್ ನಾನು ನೋಡಾಕತ್ತಿರೋದು ಶ್ರೀಗಂಧದ ಒಂದು ಬೀಜಗಳನ್ನು. ಇವು ಮುಂದೆ ತಯಾರಿಯನ್ನು ಮಾಡಾಕತ್ತಾರ. ಈಗ ಮುಂದೆ ಈಗ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಸಸಿಗಳದಾವು, ಬಟ್ ಶ್ರೀಗಂಧದ ಗಿಡಗಳನ್ನು ಈಗ ಮುಂದೆ ಮಾಡ್ತಾರೆ. ಯಾಕಂತಂದ್ರೆ ರೈತರಿಗೂ ಕೂಡ ಮುಂದೆ ಭಾಳ ಉಪಯುಕ್ತ ಆಗ್ತೈತಿ. ಅದಕ್ಕೋಸ್ಕರ ಏನು ಮಾಡತ್ತಪ್ಪ ಅಂತಂದ್ರೆ ಶ್ರೀಗಂಧದ ಮರಗಳನ್ನು ಕೂಡ ಈಗ ಸಸಿಗಳನ್ನು ಮಾಡತ್ತಾರ. ನಿಮ್ಗೆ ಕಾಣ್ತೈತಿ. ಇವು ಬೀಜವನ್ನು ಅಡುಗೆ ಮಾಡತ್ತಾರ, ನೀವು ನೋಡ್ಬೋದು. ಈ ಒಂದು ಚಿಕ್ಕ ಬ್ಯಾಗ್ನ ಹಾಕಿರ್ತಾರಲ್ಲ, ನೆಕ್ಸ್ಟ್ ಇದ್ರೊಳಗೆ ಒಂದು ಸಸಿ ನಾಡ್ತಪ್ಪ ಅಂತಂದ್ರೆ ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ, ಈಗ ನಿಮ್ಗೆ ದೊಡ್ಡ ಬ್ಯಾಗ್ ಕಾಣ್ತೈತಿ ನೋಡ್ರಿ, ಆ ಬ್ಯಾಗ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಮತ್ತೆ ಅವರು ದೊಡ್ಡ ಬ್ಯಾಗಿಗೆ ಟ್ರಾನ್ಸ್ಫರನ್ನು ಮಾಡ್ತಾರೆ. ಇದ್ರಾಗ 10 ಫೂಟು 8 ಫೂಟು ಆಗುತ್ತಾನೆ ಇದ್ರೊಳಗೆ ಬಿಡ್ತಾರೆ. ನೋಡ್ಬೋದು ಸ್ನೇಹಿತರೆ, ನೀವು ಈ ರೀತಿಯಾಗಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಸಿಗಳನ್ನು ಇನ್ನೊಂದು ಬ್ಯಾಗಿಗೆ ಟ್ರಾನ್ಸ್ಫರನ್ನು ಮಾಡಾಕತ್ತಾರ. ನಂತರ ಇವು ದೊಡ್ಡವಾದಂದ್ರೆ ನಂತರ ಏನು ಮಾಡ್ತೇವೆ? ರೈತರಿಗೆ ಮಾರಾಟ ಮಾಡ್ತೀವಿ. ಕೆಲವು ಶಾಲಾ ಕಾಲೇಜಿನವರಿಗೆ ಸರ್ಕಾರ ಆದೇಶ ಮೇರೆಗೆ ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಕೊಡ್ತಾರೆ. ಉಚಿತವಾಗಿ ಈಗ ನಾವು ಶಾಲೆಯಾಗ ನೋಡ್ತಿರ್ತೀವಿ, ಕೆಲವೊಂದು ಟ್ಯಾಕ್ಟ್ರಿ ಗಟ್ಟಲೆ ತೊಗೊಂಬಂದು ಕೊಡ್ತಿರ್ತಾರೆ. ಅವ್ರು ಉಚಿತವಾಗಿ ಕೊಟ್ಟಿರ್ತಾರೆ. ಸರ್ಕಾರಿ ಜಮೀನಿನಲ್ಲಿ ಶಾಲಾ ಕಾಲೇಜುಗಳು ಉಚಿತವಾಗಿ ಕೊಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಶ್ರೀಗಂಧದ ಮರವನ್ನು ನೋಡ್ರಿ, ಈ ಒಂದು ಸಸಿ ಗಿಡ ಇದ್ದಿದ್ದನ್ನ ಈ ರೀತಿಯಾಗಿ ಒಂದು ಗಿಡವಾಗಿ ಆಗ್ತೈತಿ. ಸ್ವಾವಲಂಬಿಗಳು ಇರ್ತಾವ. ಈ ಗಿಡ ಪರಾವಲಂಬಿ ಅಂದ್ರೆ ಇನ್ನೊಬ್ಬರ ಸಹಕಾರದಿಂದ ಬೇರೆ ಗಿಡ ಒಂದು ನಾವು ಹೊಲದಾಗ ನಾಟಿದೀವಪ್ಪ ಅಂತಂದ್ರ ನಮ್ಮ GPS ಕುಂದಿರ್ಸಿದ ಮನ್ಯಾಗ ಕುಂತ ನೋಡ್ಬೋದೇನ್ರಿ? ಬರ್ತೈತೆ. ಅಂತಾವ್ ನಾವು ಸಾವಿರಾರು ಗಟ್ಲೆ ಗಿಡಗಳನ್ನ ನಾಡ್ಸಿದ್ವಿ ಅಂತಂದ್ರ ನಮ್ಗ ಸಾಕಷ್ಟು ಹಣ ಬರ್ತೈತಿ. ನಂತರ ಇವು ಬೆಳವಣಿಗೆ